ಖುದ್ದಾಗಿ ನಾವೇ ಅಥವಾ ತೊಗೋಬೋದು ಇಲ್ಲಿ ಕಟ್ಟೆನ. ಆಲೂಗಡ್ಡೆ ಪಲ್ಯ, ಮಿಕ್ಸ್ ಆಲೂಗಡ್ಡೆ ಪಲ್ಯ, ಸ್ನೇಹಿತರೆ ಕೊನೆಗೂ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಅಲ್ಲೇನು ಕಾಣ್ತಾ ಇದೆಯಲ್ಲ ಅದುವೇ ಮೇನು ಗೋಪುರ, ಅಂದರೆ ಗೇಟ್ವೇ ಅಂತಲೇ ಹೇಳ್ಬೋದು. ಮಹಾದ್ವಾರ ಅಲ್ಲೇನು ಕಾಣ್ತಾ ಇದೆಯಲ್ಲ ಅದು ಮಹಾದ್ವಾರ, ನಿಮಗೆ ಅಂದರೆ ಧರ್ಮಸ್ಥಳದ ಒಂದು ಮಹಾದ್ವಾರ. ಆ ಮಹಾದ್ವಾರ ನೀವು ಎಂಟ್ರಿ ಆದ ತಕ್ಷಣ ಇಲ್ಲಿ ನಿಮಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಕ್ಕಪಕ್ಕ ನಿಮಗೆ ಎಲ್ಲ ಗೆಸ್ಟ್ ಹೌಸ್ಗಳಿದ್ದಾವೆ. ಅಂದರೆ ನಿಮಗೆ ಯಾತ್ರಾರ್ಥಿಗಳು ಇಳ್ಕೊಳ್ಳೋಕೆ ಇರೋಂತಹ ಒಂದು ಹಲವಾರು ಯಾತ್ರಾ ಗೆಸ್ಟ್ ಹೌಸ್ಗಳು ನೀವು ಕಾಣ್ಬೋದು. ಮೊದಲನೇದಾಗಿ ಅಲ್ಲಿ ಗೋದಾವರಿ ಇದೆ, ಆಮೇಲೆ ಈ ಕಡೆ ಬಂದರೆ ನಿಮಗೆ ನರ್ಮದಾ ಇದೆ. ಮುಂದೆ ಹಾಗೆ ನೀವು ಬಂದರೆ ಈ ಕಡೆಯಲ್ಲಿ ಲಗೇಜ್ ಕೌಂಟ್ರುಗಳಿದ್ದಾವೆ. ಇಲ್ಲೂ ಕೂಡ ನಿಮಗೆ ಕಾವೇರಿ ಅಂತ ಇದೆ ಒಂದು ಗೆಸ್ಟ್ ಹೌಸು, ಅಲ್ಲೂ ಕೂಡ ನೀವು ಇಳ್ಕೊಬೋದು. ಎಲ್ಲ ನೀವು ಬಂದು ಇಲ್ಲಿ ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಇಲ್ಲಿ ಪಡ್ಕೋಬೋದು ಏನೋ ರೂಮ್ಗಳನ್ನ. ಇನ್ನು ಕೆಲವು ಆನ್ಲೈನಲ್ಲಿ ಆದರೆ ನೀವು ಅಲ್ಲಿ ನಿಮಗೆ ನಾನು ಮೊದಲೇ ತೋರಿಸಿದ ಹಾಗೆ ಸಹ್ಯಾದ್ರಿ ಮತ್ತು ರಜತಾದ್ರಿ ಈ ಥರ ಇನ್ನೂ ಹಲವಾರು ಗೆಸ್ಟ್ ಹೌಸ್ಗಳು, ಪಾಶ್ ಗೆಸ್ಟ್ ಹೌಸ್ಗಳು ಕೂಡ ಇವೆ. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ನಿಮಗೆ ದುಡ್ಡಿನಲ್ಲಿ ಸಿಗುತ್ತೆ. ಆಮೇಲೆ ಇಲ್ಲಿ ಎನ್ಕ್ವೈರಿ ಸೆಂಟ್ರ್ ಕೂಡ ಇದೆ, ಅಂದರೆ ಎನ್ಕ್ವೈರಿ ಆಫೀಸ್ ಕೂಡ ಇದೆ, ಅಂದರೆ ಮಾಹಿತಿ ಕಚೇರಿ ಕೂಡ ಇದೆ. ಇಲ್ಲಿ ಬಂದುಬಿಟ್ಟು ನಿಮಗೇನೋ ದರ್ಶನದ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಎಲ್ಲ ಮಾಹಿತಿಯನ್ನು ನಿಮಗೆ ಇಲ್ಲಿ ಕೊಡ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ದೇವಸ್ಥಾನ ಅಲ್ಲಿದೆ ಇನ್ನು ಮುಂದೆ. ಸೊ ಅದಕ್ಕಿಂತ ಮೊದಲು ಒಂದು 100-150 ಮೀಟ್ರ್ ಮೊದಲು ನಿಮಗೆಲ್ಲ ಗಾಡಿಗಳನ್ನು ನಿಲ್ಲಿಸೋಕ್ಕೆ ಮಾತ್ರ ಅವಕಾಶ ಇದೆ. ಅಲ್ಲಿವರೆಗೆ ಮುಂದೆ ಹೋಗೋಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಏನಪ್ಪ ಅಂದರೆ ನೀವೇನಾದರೂ ಹೊಸದಾಗಿ ಗಾಡಿ ತೊಗೊಂಡ್ರೆ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೋಬೇಕಂದ್ರೆ ಮಾತ್ರ ಅದಕ್ಕೂ ನೀವು ಸಪ್ರೇಟಾಗಿ ಟೋಕನ್ ತೊಗೊಂಡು ಅಲ್ಲಿ ಒಳಗೆ ಹೋಗೋಕ್ಕೆ ನಿಮಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಬಂದುಬಿಟ್ಟು ನಿಮಗೆ ಪೂಜಾರಿಗಳು ಏನಪ್ಪ ಪೂಜೆ ಮಾಡ್ತಾರೆ. ಓಕೆ, ಅದಕ್ಕೆ ನೀವು ಸ್ಪೆಷಲ್ ಒಂದು ಟಿಕೆಟ್ ತೊಗೋಬೇಕಾಗತ್ತೆ, ಅಂತ ತೊಗೊಂಡ್ಬಿಟ್ಟು ನೀವು ಅಲ್ಲಿ ಹೋಗ್ಬೋದು. ಬಟ್ ಅದರ್ವೈಸ್ ನಿಮಗೆ ಅಲ್ಲಿವರೆಗೆ ದೇವಸ್ಥಾನದವರೆಗೂ ನಿಮಗೆ ಗಾಡಿಗಳು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ಎಲ್ಲರಿಗೂ ಮಾಡೋಕೆ ಕೊಟ್ಬಿಟ್ರೆ ಮುಗಿದೋಯ್ತು. ದೇವಸ್ಥಾನ ನಿಮಗೆ ನಾರ್ಮಲಾಗಿ ನಡ್ಕೊಂಡು ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ದೇವಸ್ಥಾನದ ಮಂಡಳಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಗಂಗಾ ಅಂದ್ಬಿಟ್ಟು, ಇದು ಕೂಡ ಒಂದು ಗೆಸ್ಟ್ ಹೌಸು. ನಿಮಗೆ ಅದರ ಎದುರುಗಡೆನೇ ನಿಮಗೆ ಹಲವಾರು ಶಾಪ್ಗಳು ಕಾಣ್ತವೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಪ್ರಸಾದಗಳು, ಎಣ್ಣೆ, ಗಂಧ, ಏನೋ ದಾರಗಳು, ಓಕೆ ಎಲ್ಲನೂ ಸಿಗುತ್ತೆ. ಆಮೇಲೆ ಅಂತೂ ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನು ಅಂತೂ ನೀವು ಎಲ್ಲ ಕಡೆ ನೀವು ಕಾಣ್ಬೋದು. ಒಂಥರ ಜಾತ್ರೆ ಇದ್ದಂಗೆ ಇದು. ಆದರೂ ಕೂಡ ಇವತ್ತು ಸ್ವಲ್ಪ ರಶ್ ಕಡಿಮೆನೇ ಅಂತ ಹೇಳ್ಬೋದು. ಇದು ತುಂಬಾ ಈಗ ಇವತ್ತು ಫ್ರೈಡೇ ಅಂದರೆ ಶುಕ್ರವಾರ ಸ್ವಲ್ಪ ಕಡಿಮೆ ಇರುತ್ತೆ. ಹೆಚ್ಚಾಗಿ ಶನಿವಾರ, ಭಾನುವಾರ ಮತ್ತು ಸೋಮವಾರ ಈ 3 ದಿವಸ ಮಂಜುನಾಥನ ಧರ್ಮಸ್ಥಳ ತುಂಬಿಕೊಂಡಿರುತ್ತೆ. ಇದು ನೋಡಿ ಗಾಡಿ ನೋಡಿ, ಈಗ ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದಿರೋ ಗಾಡಿ ಇದು. ಸೊ ಅಲ್ಲಿವರೆಗೂ ಡೈರೆಕ್ಟಾಗಿ ನಿಮಗೆ ಎಂಟ್ರಿ ಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ ಸಪ್ರೇಟಾಗಿ ನೀವು ಅದು ಟಿಕೆಟ್ ತೊಗೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಫ್ರೀ ಟಾಯ್ಲೆಟ್ಸ್ಗಳು ಕೂಡ ಇದೆ. ಯಾಕಂದರೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ತುಂಬ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಧರ್ಮಸ್ಥಳ ಇಡೀ ಇಂಡಿಯಾದಲ್ಲೇ ಸ್ವಚ್ಛತೆಯಲ್ಲಿ ನಂಬರ್ 1 ಅಂತ ಹೆಸರು ಪಡೆದಿರುವಂತಹ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಂತಲೂ ಹೇಳ್ಬೋದು. ಇಲ್ಲಿಂದಲೇ ನಿಮಗೆ ಲಗೇಜ್ ಕೌಂಟ್ರುಗಳು ಕೂಡ ಇದೆ. ನಿಮಗೇನಾದರೂ ಲಗೇಜ್ ಎತ್ಕೊಂಬಂದಿದ್ರೆ ನೀವೇನೋ ರೂಮ್ ಬೇಡ, ಬಟ್ ಲಗೇಜ್ ಇಟ್ಬಿಟ್ಟು ದೇವಸ್ಥಾನಕ್ಕೆ ನೀವು ಡೈರೆಕ್ಟ್ ಕ್ಯೂ ಹೋಗ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಇಲ್ಲಿಂದಲೂ ನಿಮಗೆ ಕ್ಯೂ ದರ್ಶನ ಇದೆ. ಇಲ್ಲಿ ಹೆಚ್ಚಾಗಿ ತುಂಬ ರಶ್ ಇದ್ದಾಗ ಇಲ್ಲಿಂದ ಎಂಟ್ರಿ ಕೊಡಿಸ್ತಾರೆ. ಇಲ್ಲ ಅಂದರೆ ನೀವು ಬರ್ತಾ ಕಡಿಮೆ ಆದಂಗೆಲ್ಲ ಮುಂದೆ ಹೋಗಿ ಡೈರೆಕ್ಟಾಗಿ ಎಂಟ್ರಿ ತೊಗೋಬೋದು. ಇವತ್ತು ಕಡಿಮೆ ರಶ್ ಇರೋದ್ರಿಂದ ಅಲ್ಲಿಂದ ಗೇಟ್ ನಂಬರ್ 2ರಿಂದ ನಿಮಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನೀವು ಡೈರೆಕ್ಟಾಗಿ ಇವತ್ತು ಹಬ್ಬ ಅಂದರೆ ಒಂದು 45 ನಿಮಿಷದಲ್ಲಿ ಡೈರೆಕ್ಟಾಗಿ ನೀವು ದರ್ಶನ ಪಡ್ಕೋಬೋದು. ಸೊ ಇಲ್ಲಿ ಕೂಡ ನಿಮಗೆ ಫ್ರೀಯಾಗಿ ಲಗೇಜ್ ಇಡ್ಬೋದು. ಒಂದು ಟಿಕೆಟ್ ಕೊಡ್ತಾರೆ, ನಿಮ್ಮ ಲಗೇಜ್ ಇಟ್ಬಿಟ್ಟು ಎಲ್ಲನೂ ಒಳಗಡೆ ನೀವು ಎಂಟ್ರಿ ತೊಗೋಬೋದು. ಸೊ ನಾವು ಕೂಡ ಈಗ ಈ 2ನೇ ಏನು ಕ್ಯೂ ಗೇಟ್ ಇದೆಯಲ್ಲ ಆ ಗೇಟ್ ಮುಖಾಂತರನೇ ನಾವು ಎಂಟ್ರಿ ಕೊಟ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಸದಾ ಇರಿ. ನಿಮಗೆ ದರ್ಶನ ಮಾಡಿಸ್ಬಿಟ್ಟು ಒಳ್ಳೆಯ ದರ್ಶನ ಮಾಡಿಸ್ಬಿಟ್ಟು ಕೂತಲ್ಲೇ ನೀವು ಮಂಜುನಾಥನ ದರ್ಶನ ಮಾಡ್ಬೋದು. ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ಆಗಾಗ ಜೈ ಮಂಜುನಾಥ ಅಂತ ಬರೆಯಿರಿ. ಮೊದಲು ಇಲ್ಲಿ ಚಪ್ಪಲ್ ಸ್ಟ್ಯಾಂಡಿಗೆ ಹೋಗಿಬಿಟ್ಟು ಆಮೇಲೆ ನಾವು ಮುಂದಿನ ವ್ಯವಸ್ಥೆನ ಮಾಡ್ಕೊಳ್ಳೋಣ, ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ. ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿದ್ದೀವಿ. ಸಾಯಂಕಾಲ 7 ಗಂಟೆ ಆದರೂ ಇನ್ನೂ ಇಲ್ಲಿ ಬೆಳಕೆ ಇದೆ. ನಿಮಗೆ ಪಕ್ಕದಲ್ಲಿ ಒಳ್ಳೆಯ ಒಂದು ಉದ್ಯಾನ ಕೂಡ ಇದೆ. ಇಲ್ಲಿ ಗಾಡಿಗಳು ಹೆಚ್ಚಾಗಿ ಹೊಸ ಗಾಡಿ ತೊಗೊಂಡಾಗ ಇಲ್ಲಿ ಪೂಜೆ ಮಾಡೋಕ್ಕೆ ಬರ್ತಾರೆ. ಸೊ ಕೆಲವೊಂದು ಗಾಡಿಗಳು ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತವೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣೋದು
ವೀರೇಂದ್ರ ಹೆಗ್ಗಡೆ ಅವರ ಏನೋ ಮನೆ ಇದು. ಸೊ ಇಲ್ಲಿ ನಮಸ್ಕಾರ. ಸೊ ದೇವಸ್ಥಾನ ಸಾಯಂಕಾಲದ ಸಮಯ ಯಾವ ರೀತಿ ಇರುತ್ತೆ, ಸ್ವಲ್ಪ ಹೊತ್ತಾದಮೇಲೆ ನಿಮಗೆಲ್ಲ ಲೈಟಿಂಗ್ ಎಲ್ಲ ಕಾಣುತ್ತೆ. ಆದರೂ ಒಂದು ವೇಳೆ ನಾನು ಇಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು ಇಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ದೇವಸ್ಥಾನದ ಮುಂದ್ಗಡೆ ಎಲ್ಲ ಭಕ್ತಾದಿಗಳು ತುಂಬ ಖುಷಿಯಿಂದ ಇದ್ದಾರೆ, ಯಾಕೆಂದರೆ ಒಳ್ಳೆ ದರ್ಶನ ಆಗಿದೆ. ಇವತ್ತು ದರ್ಶನ ಮುಗಿಸ್ಕೊಂಡು ಬಂದುಬಿಟ್ಟು ಇಲ್ಲಿ ಇನ್ನೇನೋ 7 ಗಂಟೆಗೆ ಕಾಯ್ತಾ ಇದ್ದಾರೆ. ಇನ್ನೇನು 7 ಗಂಟೆಗೆ ಅನ್ನಪೂರ್ಣೇಶ್ವರಿ ಪ್ರಾರಂಭವಾಗುತ್ತೆ, ಅಂದರೆ ಅನ್ನಪ್ರಸಾದ ಪ್ರಾರಂಭವಾಗುತ್ತೆ. ಅಲ್ಲೂ ಕೂಡ ನಾನು ಹೋಗ್ಬಿಟ್ಟು ನಿಮಗೆ ಅಲ್ಲಿಯ ಸಂಪೂರ್ಣವಾದಂಥ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕಾಯ್ತಾ ಇರಿ. ಈಗ ನಾವು ಸಾಯಂಕಾಲ 7 ಗಂಟೆ ಆಗಿದೆ. ಈಗ ಅನ್ನಪೂರ್ಣ ಡೈನಿಂಗ್ ಹಾಲಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿಂದ ಒಳಗೆ ಹೋಗಬೇಕು. ಸಾಯಂಕಾಲ 7 ಗಂಟೆಯಿಂದ ಸುಮಾರು ಒಂದು 9:30ವರೆಗೂ ಇದು ಅನ್ನಪ್ರಸಾದ ಓಪನ್ ಆಗಿರುತ್ತೆ ಇಲ್ಲಿ. ಸ್ನೇಹಿತರೆ, ಈಗ ಧರ್ಮಸ್ಥಳದಲ್ಲಿ ನಿಮಗೆ ಹೊಸದಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಟೇಬಲ್ ಮೇಲೆ ಕೂತ್ಕೊಂಡು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕೂಡ ಊಟ ಮಾಡ್ಬೋದು. ಕೆಳಗಡೆನೂ ಇದೆ, ಅಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ಮೇಲ್ಗಡೆನೂ ಕೂಡ ನಿಮಗೆ ಇಲ್ಲಿ ವ್ಯವಸ್ಥೆ ಇದೆ ನೋಡಿ. ಇದೆ ಎಷ್ಟು ಅದ್ಭುತವಾಗಿದೆ ನೋಡಿ. ಟೇಬಲ್ ಮೇಲೆ ಕೂತ್ಕೊಂಡು, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು, ಯಾಕಂದರೆ ಇತ್ತೀಚೆಗೆ ಎಷ್ಟೋ ಜನಕ್ಕೆ ಕಾಲು ನೋವುಗಳು, ಮಂಡೆ ನೋವು ಪ್ರಾಬ್ಲಮ್ ಇರೋದ್ರಿಂದ ಕೆಳಗಡೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಈ ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ. ನಿಜಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದಗಳು ಹೇಳಬೇಕು. ಸೊ ಇಲ್ಲೆಲ್ಲ ಹಿರಿಯರ ನಾಗರಿಕರು ಹೆಚ್ಚಾಗಿ ಬಂದಿದ್ದಾರೆ. ಅಂದರೆ ಯಾರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ವೋ ಹೆಣ್ಮಕ್ಳು ಇಲ್ಲೆಲ್ಲ ಬಂದ್ಬಿಟ್ಟು ಆರಾಮವಾಗಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಮೊದಲೆಲ್ಲ ಇರಲಿಲ್ಲ ಇದು, ಇತ್ತೀಚೆಗೆ ಹೊಸದಾಗಿ ಕಟ್ಟಿರುವಂತಹ ಒಂದು ಡೈನಿಂಗ್ ಹಾಲ್ ಆಗಿದೆ. ಏಳು ಗಂಟೆ 20 ನಿಮಿಷ ಆಗಿದೆ. ಈಗ ತಟ್ಟೆಗಳನ್ನು ಇಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ ನೋಡಿ. ತಟ್ಟೆ ತರುವಂತಹ ಒಂದು ಟ್ರಾಲಿ ಇದು, ಕೆಳಗಡೆ ಮತ್ತು ಮೇಲುಗಡೆ ಎರಡೂ ಇದೆ. ಖುದ್ದಾಗಿ ನಾವೇ ಅಥವಾ ತಗೋಬೋದು ಇಲ್ಲಿ ತಟ್ಟೆನ. ನಾವು ಕೂಡ ನಮ್ಮ ತಟ್ಟೆನ ತೆಗೆದುಕೊಂಡಿದ್ದೀವಿ. ಸೊ ಈಗ ಮುಂದೆ ಏನೇನು ಬರುತ್ತೆ ಒಂದೊಂದೇ ತೋರಿಸ್ತೀನಿ ನಿಮಗೆ. ಈಗ ತಟ್ಟೆ ಖಾಲಿ ಇರೋ ತಟ್ಟೆಗೆ ಮೊದಲೇದಾಗಿ ಸ್ವೀಟನ್ನು ಹಂಚ್ತಾ ಇದ್ದಾರೆ. ಸಿಹಿ ಅಂದರೆ ಪಾಯಸ. ಇದು ಯಾವ ಪಾಯಸ ಅಂತ ತಿಂದ ಮೇಲೆ ಹೇಳ್ಬೋದು. ಈಗ ಇಲ್ಲಿ ಎರಡನೇದಾಗಿ ಪಲ್ಯನ ಕೊಡ್ತಾ ಇದ್ದಾರೆ. ಆಲೂಗಡ್ಡೆ ಪಲ್ಯ, ಮಿಕ್ಸ್ ಆಲೂಗಡ್ಡೆ ಪಲ್ಯ. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಈಗ ಪಲ್ಯ ಆದಮೇಲೆ ರೈಸ್ ಬರ್ತಾ ಇದೆ. ಮತ್ತು ರೈಸ್ಗೆ ಸಾಂಬಾರು.